ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಟನ್ ಚಾಪ್ಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ 3 ಕಿಲೋ ಇದೆ. 3 kg ಮಟನ್ ಚಾಪ್ಸ್ ನೋಡಿ ಈ ರೀತಿ ಕಟ್ ಮಾಡಬೇಕು. ರಿಬ್ಸ್ ಇದರಲ್ಲಿ ನೋಡಿ ಇಷ್ಟು ದೊಡ್ಡ ದೊಡ್ಡ ಪೀಸ್ ಇದೆ. ಇದು ಮಟನ್ ಚಾಪ್ಸ್ ಮಾಡುವಾಗ ಈ ರೀತಿ ಕಟ್ ಮಾಡಿ ತರಬೇಕು. ಇದನ್ನು ಒಳ್ಳೆ ಮಾಡಿ ನಾನು ಕ್ಲೀನ್ ಮಾಡಿದ್ದೇನೆ ನೀರಲ್ಲಿ. ಈಗ ಇದಕ್ಕೆ ಒಂದು ಮಸಾಲ ರೆಡಿ ಮಾಡುವ. ಇಲ್ಲಿ ನಾನು ಫಸ್ಟ್ ತಗೊಂಡಿದ್ದೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು 3 kg ಇದ್ದರಿಂದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಅಷ್ಟೇ ಹಾಕಬೇಕು. ಮತ್ತೆ ನಾನು ಹಾಕ್ತಾ ಇದ್ದೇನೆ ಚಿಲ್ಲಿ ಪೌಡರ್. ಇದು ಮಿಕ್ಸ್ ಚಿಲ್ಲಿ ಪೌಡರ್, ಮನೆಯಲ್ಲೇ ಮಾಡಿದ್ದು. ಮಿಕ್ಸ್ ಅಂದರೆ ಇದರಲ್ಲಿ ಅರಸಿನ ಹುಡಿ ಮತ್ತೆ ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ ಎಲ್ಲ ಮಿಕ್ಸ್ ಇದೆ. ಮತ್ತೆ ಇಲ್ಲಿ ನಾನು ಹಾಕ್ತಾ ಇದ್ದೇನೆ ಗರಂ ಮಸಾಲ ಪೌಡರ್. ಈಗ ಇದಕ್ಕೆ ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಲಿಂಬೆ ರಸವನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ಇದು ಕೂಡ ಹಾಕಬೇಕು. ಇದರಲ್ಲಿ ಒಂದು 3 ಲಿಂಬೆ ಇದೆ. ಇದೆಲ್ಲ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಹಾಕುವ ಅರಸಿನ ಹುಡಿ. ಮತ್ತೆ ಇಲ್ಲಿ ನೋಡಿ ಈ ಮಟನ್ ಚಾಪ್ಸ್ ಇದೆ ಅಲ್ಲ, ಇದನ್ನು ಮಟನ್ ರಿಬ್ಸ್ ಇದಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ 1 ಗಂಟೆ ಆದ್ರೂ ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು. ನೋಡಿ ಎಲ್ಲ ಕಡೆ ಮಸಾಲ ಎಲ್ಲ ಹಾಕಿ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೇನೆ. ಈ ರೀತಿ ತುಂಬ ಚಾಪ್ಸ್ ಮಾಡುವಾಗ ಅಂದರೆ ಮಟನ್ ಚಾಪ್ಸ್ ಮಾಡುವಾಗ ಇದೆಲ್ಲ ಮೊದಲೇ ರೆಡಿ ಮಾಡಿ ಇಡಬೇಕು. ಮಸಾಲ ಎಲ್ಲ ಅಂದರೆ ಮ್ಯಾರಿನೇಟ್ ಎಲ್ಲ ಮಾಡಿ ಇಟ್ಟರೆ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ನಾನು ರೆಡಿ ಮಾಡಿ ಇಡ್ತೀನಿ. ಇಲ್ಲಿ ನಾನು ಅದು ಇಡುವಾಗ ಅಂದರೆ 1 hour ಅದು ಮ್ಯಾರಿನೇಟ್ ಆಗುವಾಗ ಇಲ್ಲಿ ನಾನು ಈರುಳ್ಳಿಯನ್ನು ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ. ಇದರಲ್ಲಿ 6-7 ಈರುಳ್ಳಿ ಇದೆ. ಅಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಈಗ ನಾನು ಕುಕ್ಕರನ್ನು ಇಟ್ಟಿದ್ದೇನೆ. ಇದಕ್ಕೆ ನಾನು ಹಾಕ್ತಾ ಇದ್ದೇನೆ ತುಪ್ಪ, ಗೀ ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕಬೇಕು. ಗೀ ಬಿಸಿ ಆದಮೇಲೆ, ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಲವಂಗ, ಚಕ್ಕೆ ಮತ್ತು ಕ್ಲೋವ್ಸ್ ಎಲ್ಲ, ಸಿನಮನ್ ಸ್ಟಿಕ್ ಎಲ್ಲ ಹಾಕಿ ಈಗ ಕಟ್ ಮಾಡಿ ಇಟ್ಟ ಈರುಳ್ಳಿಯನ್ನು ಇದಕ್ಕೆ ಹಾಕಿ ಒಳ್ಳೆ ಫ್ರೈ ಮಾಡಬೇಕು. ಇದನ್ನು ಪಾರ್ಟಿಗೆಲ್ಲ ಈ ರೀತಿ ಮಟನ್ ಚಾಪ್ಸ್ ಈಸಿಯಾಗಿ ಮಾಡ್ಬೋದು. ನೋಡಿ ಇದು ಈರುಳ್ಳಿ ಒಳ್ಳೆ ಬ್ರೌನ್ ಕಲರ್ಗೆ ಬರುವ ತನಕ ಇದನ್ನು ಫ್ರೈ ಮಾಡುವ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಇಲ್ಲಿ 3 ಕಿಲೋ ಮಟನ್ ಇದ್ದರಿಂದ ಜಾಸ್ತಿ ಈರುಳ್ಳಿ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಈ ಮ್ಯಾರಿನೇಟ್ ಮಾಡಿಟ್ಟ ಮಟನನ್ನು ಹಾಕಿದ್ರೆ ಆಯಿತು. ಈಗ ನಾನು ಮಟನ್ ಒಳ್ಳೆ ಟೆಂಡರ್ ಇರೋದ್ರಿಂದ ಅದಕ್ಕೆ 3 ವಿಸಿಲ್ ತೆಗಿತಾ ಇದ್ದೇನೆ. ನಿಮಗೆ ಜಾಸ್ತಿ 4 ಕೂಡ ತುಂಬ ವಿಸಿಲ್ ತೆಗಿಬಾರ್ದು. ಅಂದರೆ ಆ ಬೋನ್ಸಲ್ಲಿರುವ ಮಟನ್ ಜಾಸ್ತಿ ವಿಸಿಲ್ ತೆಗೆದ್ರೆ ಅದು ಹೊರಗಡೆ ಬರುತ್ತೆ. ಅದಕ್ಕೆ ಇಲ್ಲಿ ನಾನು ಇನ್ನೊಂದು ಗ್ರೈಂಡ್ ಮಾಡಲಿಕ್ಕೆ ಮಸಾಲ ರೆಡಿ ಮಾಡ್ತಾ ಇದ್ದೇನೆ. ಮೆಣಸು, ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಮಿಂಟ್ ಲೀವ್ಸ್ ಹಾಕಿ ಮಸಾಲವನ್ನು ರೆಡಿ ಮಾಡ್ತಾ ಇದ್ದೇನೆ. ಇದನ್ನು ಗ್ರೈಂಡ್ ಮಾಡಿ ಇಡುವ. ಇಲ್ಲಿ ಮಟನ್ ಕೂಡ ನೋಡಿ ಒಳ್ಳೆ ಕುಕ್ ಆಗಿದೆ. ಕುಕ್ ಅಂದರೆ ಈ ರೀತಿ ಆಗಬೇಕು. ಇದು ಬೋನ್ಸಿಂದ ಜಾಸ್ತಿ ವಿಸಿಲ್ ತೆಗೆದ್ರೆ ಇದು ಬೋನ್ಸಿಂದ ಹೊರಗಡೆ ಬರುತ್ತೆ. ಅದಕ್ಕೋಸ್ಕರ ಒಂದು 3 ವಿಸಿಲ್ 4 ವಿಸಿಲ್ ತೆಗೆದ್ರೆ ಸಾಕು. ಈಗ ಇದರಲ್ಲಿರುವ ಸೂಪ್ ಉಂಟಲ್ಲ, ಇದನ್ನು
ಒಳ್ಳೆ ಬಾಯ್ಲ್ ಮಾಡಬೇಕು, ಆಗ ಇದು ದಪ್ಪ ಆಗುತ್ತೆ. ಇಲ್ಲಿ ನಾನು ದೊಡ್ಡ ಪಾತ್ರೆಗೆ ಅಂದರೆ ಮಟನ್ ಮ್ಯಾರಿನೇಟ್ ಮಾಡಿದ ಪಾತ್ರೆಗೆ ಅದಕ್ಕೆ ಮೊಸರನ್ನು ಹಾಕ್ತಾ ಇದ್ದೇನೆ. ದಪ್ಪ ಮೊಸರು ಹಾಕಬೇಕು. ಇಲ್ಲಿ ನಮಗೆ ಇದೇ ಮಸಾಲ ಅಂದರೆ ಮೊಸರು ಸಿಕ್ಕೋದು, ಹಾಗೆ ಸ್ವಲ್ಪ ದಪ್ಪ ಹಾಕಿದರೆ ಒಳ್ಳೆಯದು. ಮತ್ತು ಗ್ರೈಂಡ್ ಮಾಡಿಟ್ಟ ಗ್ರೀನ್ ಚಿಲ್ಲಿ ಮತ್ತು ಮಿಂಟ್ ಮತ್ತು ಇದು ಉಂಟಲ್ಲ ಎಂತ ಕೊತ್ತಂಬರಿ, ಅದರ ಮಸಾಲ ಕೂಡ ಇದಕ್ಕೆ ಹಾಕಬೇಕು. ಮೊಸರಿಗೆ ಹಾಕಿ ಸ್ವಲ್ಪ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕಬೇಕು. ಸರಿಯಾಗಿ ಇದನ್ನು ಮಿಕ್ಸ್ ಮಾಡುವ. ಈಗ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಇದು ಟೊಮೆಟೊ ಕೆಚಪ್. ಇದು ಒಳ್ಳೆ ಸ್ವೀಟ್ ಕೊಡುತ್ತೆ, ಅಂದರೆ ಇದು ಮಟನ್ ಚಾಪ್ಸ್ ಉಂಟಲ್ಲ ಒಳ್ಳೆ ಸ್ವೀಟ್ ಆಗಿ ಸೂಪರ್ ಆಗಿರುತ್ತೆ ಇದು ಎಲ್ಲ ಮಾಡಿ. ಇದು ನೋಡಿ ಬಾಯ್ಲ್ ಮಾಡಿದ ಮಟನ್ ಉಂಟಲ್ಲ, ಈ ರಿಬ್ಸನ್ನು ಇದಕ್ಕೆ ಹಾಕಿ ಮ್ಯಾರಿನೇಟ್ ಮಾಡಿ ಇಡಬೇಕು. ನೋಡಿ ಎಲ್ಲ ರಿಬ್ಸನ್ನು ಈ ರೀತಿ ನಾನು ಈ ಮಸಾಲದಲ್ಲಿ ಹಾಕ್ತಾ ಇದ್ದೇನೆ. ಇದು ಈ ರೀತಿ ರೆಡಿ ಮಾಡಿ ಇಟ್ಟರೆ ಆಯಿತು, ಮತ್ತು ಯಾವಾಗ ಬೇಕು ಆಗ ಫ್ರೈ ಮಾಡಿದರೆ ಆಯಿತು. ಮತ್ತು ಅಲ್ಲಿ ನಾನು ಕುಕ್ಕರಲ್ಲಿ ಸೂಪ್ ಇತ್ತಲ್ಲ, ಅದು ತುಂಬ ದಪ್ಪ ಮಾಡಿದ್ದೇನೆ, ನೋಡ್ಬೋದು ನೀವು. ಒಳ್ಳೆಯಾಗಿ ಹೈ ಫ್ಲೇಮಲ್ಲಿ ಇಟ್ಟು ಸರಿಯಾಗಿ ಇದು ಮಾಡಿದರೆ ಆ ಸೂಪ್ ದಪ್ಪ ಆಗುತ್ತೆ. ಆ ಸೂಪನ್ನು ಈ ಗ್ರೀನ್ ಮಸಾಲ ಮಾಡಿ ಇಟ್ಟಿದ್ದೇನಲ್ಲ ಅದಕ್ಕೆ ಹಾಕಿದರೆ ಇದೆಲ್ಲ ಸೂಪ್ ಹಾಕಿ ಅದರ ಕಲರ್ ಕೂಡ ಚೇಂಜ್ ಆಗುತ್ತೆ. ಮತ್ತು ಬೇಕಾಗುವಾಗ ಈ ರೀತಿ ಶಾಲೋ ಫ್ರೈ, ಸ್ವಲ್ಪ ತುಪ್ಪ ಹಾಕಿ ಕಾವಲಿಗೆ ಶಾಲೋ ಫ್ರೈ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದರೆ ಆಯಿತು. ನೋಡ್ಬೋದು ಪಾರ್ಟಿಗೆ ಮಟನ್ ಚಾಪ್ಸ್ ರೆಡಿ ಆಗಿದೆ. ಈ ರೀತಿ ಯಾವಾಗ ಬೇಕು ಆಗ ಬಿಸಿ ಬಿಸಿಯಾಗಿ ಮಾಡಿ ಸರ್ವ್ ಮಾಡಿದರೆ ಆಯಿತು. ನೋಡಿ ಸೂಪರ್ ಆದ ಮಟನ್ ಚಾಪ್ಸ್ ರೆಡಿ ಆಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.